ಒಂದು ಹಳ್ಳಿಯಲ್ಲಿ ರಾಮಣ್ಣ ಮತ್ತು ಸಾವಿತ್ರಿ ಎಂಬ ದಂಪತಿಗಳು ಇರ್ತಾರೆ. ಅವರಿಗೆ 2 ಗಂಡು ಮಕ್ಕಳು ಇರ್ತಾರೆ, ಆನಂದ್ ಮತ್ತು ವಿಜಯ್. ರಾಮಣ್ಣ ಕಷ್ಟಪಟ್ಟು ವ್ಯವಸಾಯವನ್ನ ಮಾಡಿ ಮಕ್ಕಳನ್ನ ಓದಿಸ್ತಾರೆ. ಆನಂದ್ ಪಟ್ಟಣದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ವಿಜಯ್ ತಂದೆಯ ಜೊತೆಗೆ ಹಳ್ಳಿಯಲ್ಲೇ ಕೃಷಿ ಮಾಡುತ್ತಾ ಇರ್ತಾನೆ. ಕಾಲ ಉರುಳಿದಂತೆ ಮಕ್ಕಳಿಗೆ ಮದುವೆಯಾಗುತ್ತದೆ. ಆನಂದ್ ತನ್ನ ಹೆಂಡತಿ ರೂಪಾ ಜೊತೆಗೆ ಪಟ್ಟಣದಲ್ಲಿ ನೆಲೆಸ್ತಾನೆ. ವಿಜಯ್ ಮತ್ತು ಅವನ ಹೆಂಡತಿ ಸುಮಾ ಹಳ್ಳಿಯಲ್ಲೇ ತಂದೆ ತಾಯಿಯ ಜೊತೆಗೆ ಇರ್ತಾರೆ. ಒಮ್ಮೆ ಹಬ್ಬದ ನಿಮಿತ್ತ ಎಲ್ಲರೂ ಹಳ್ಳಿಯ ಮನೆಯಲ್ಲಿ ಸೇರ್ತಾರೆ. ಮಾತಿಗೆ ಮಾತು ಬೆಳೆದು ಆಸ್ತಿ ಹಂಚಿಕೆಯ ಪ್ರಸ್ತಾಪ ಅಲ್ಲಿ ಮೂಡಿ ಬರುತ್ತದೆ. ಪಟ್ಟಣದ ಜೀವನದ ಖರ್ಚು ಹೆಚ್ಚಾಗುತ್ತದೆ. ಅದಕ್ಕೆ ಆನಂದ್ ಆಸ್ತಿಯಲ್ಲಿ ಹೆಚ್ಚಿನ ಪಾಲನ್ನ ಕೇಳ್ತಾರೆ. ಆದರೆ ವರ್ಷಪೂರ್ತಿ ತಂದೆ ತಾಯಿಯನ್ನ ನೋಡಿಕೊಂಡಂತ ವಿಜಯ್ಗೆ ಇದು ಅನ್ಯಾಯವೆನಿಸುತ್ತದೆ. ಸಣ್ಣ ವಿಷಯಕ್ಕೆ ಶುರುವಾದಂತಹ ಜಗಳ ಅಣ್ಣ ತಮ್ಮಂದಿರ ನಡುವೆ ದೊಡ್ಡ ಗೋಡೆಯನ್ನೇ ನಿರ್ಮಿಸಿ ಬಿಡುತ್ತದೆ. ರಾಮಣ್ಣ ಮತ್ತು ಸಾವಿತ್ರಿ ಅಸಹಾಯಕರಾಗಿ ಇದನ್ನ ನೋಡ್ತಿರ್ತಾರೆ. ಕೊನೆಗೆ ರಾಮಣ್ಣ ಒಂದು ನಿರ್ಧಾರಕ್ಕೆ ಬರ್ತಾರೆ. ನೋಡಿ ಮಕ್ಕಳೇ, ಆಸ್ತಿ ಹಂಚೋಣ. ಅದಕ್ಕಿಂತ ಮೊದಲು ನಾನು ಒಂದು ನಿಮಗೆ ಸಣ್ಣ ಕೆಲಸವನ್ನ ಕೊಡುತ್ತೇನೆ. ಯಾರು ಇದನ್ನ ಮೊದಲ ಬಾರಿಗೆ ಮಾಡ್ತಾರೆ ಅವರಿಗೆ ಆಸ್ತಿಯಲ್ಲಿ ಹೆಚ್ಚಿನ ಪಾಲು ಅಂತ ಹೇಳ್ತಾರೆ. ರಾಮಣ್ಣ ಇಬ್ಬರಿಗೂ ಒಂದೊಂದು ಹಳೆಯ ಸಂಸಾರದ ಫೋಟೋ ಫ್ರೇಮ್ ಅನ್ನ ನೀಡ್ತಾರೆ. ಅದು ಹಳೆಯದಾಗಿದ್ದರಿಂದಾಗಿ ಅಲ್ಲಲ್ಲಿ ಬಿರುಕು ಬಿಟ್ಟಿರುತ್ತದೆ. ಈ ಫ್ರೇಮ್ ಅನ್ನ ಅಂಟು ಹಾಕದೆ ಮೊಳೆ ಹೊಡೆಯದೆ ಮೊದಲಿನಂತೆ ಯಾರು ಜೋಡಿಸ್ತಾರೋ ಅವರಿಗೆ ಆಸ್ತಿಯ ಹಕ್ಕು ಹೆಚ್ಚು ಪಾಲು ಅಂತ ಹೇಳ್ತಾರೆ. ಆನಂದ್ ಮತ್ತು ವಿಜಯ್ ಇಬ್ಬರು ಅದನ್ನ ಪ್ರಯತ್ನ ಪಟ್ಟರು ಕೂಡ ಅಂಟಿಲ್ಲದೆ ಮೊಳೆ ಇಲ್ಲದೆ ಮರದ ತುಂಡುಗಳು ಹೇಗೆ ನಿಲ್ಲಿಸಲು ಸಾಧ್ಯ? ಅವರು ಆಗ ಸೋಲೊಪ್ಪಿಕೊಂಡು ಮಕ್ಕಳು ಮತ್ತು ತಂದೆ ಬಳಿ ಹೋಗ್ತಾರೆ. ರಾಮಣ್ಣ ಆ ಫ್ರೇಮ್ಗಳನ್ನ ಕೈಗೆತ್ತಿಕೊಂಡು ಅದಕ್ಕೆ ಅಂಟನ್ನ ಹಚ್ಚುವ ಬದಲು ಅದರ ಸುತ್ತಲೂ ಒಂದು ನೂಲಿನ ದಾರವನ್ನ ಬಿಗಿಯಾಗಿ ಸುತ್ತುತ್ತಾರೆ. ಈಗ ಫ್ರೇಮ್ ಗಟ್ಟಿಯಾಗಿ ನಿಲ್ಲುತ್ತದೆ. ರಾಮಣ್ಣ ಆಗ ಹೇಳ್ತಾರೆ, ನೋಡಿ ಮಕ್ಕಳೇ, ಈ ಫ್ರೇಮ್ ನಮ್ಮ ಸಂಸಾರವಿದ್ದಂತೆ. ಅಹಂಕಾರ ಮತ್ತು ದುರಾಸೆ ಎಂಬ ಗಾಳಿ ಬೀಸಿದಾಗ ಸಂಸಾರದಲ್ಲಿ ಬಿರುಕು ಮೂಡುವುದು ಸಹಜ. ಅಲ್ಲಿ ಅಹಂಕಾರದ ಮೊಳೆ ಹೊಡೆದರೆ ಬಿರುಕು ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಹೇಳ್ತಾರೆ. ಆದರೆ ಪ್ರೀತಿ, ತಾಳ್ಮೆ ಮತ್ತು ಹೊಂದಾಣಿಕೆ ಎಂಬ ದಾರದಿಂದ ಬಿಗಿದರೆ ಎಂತಹ ಮುರಿದ ಸಂಸಾರ ಕೂಡ ಮತ್ತೆ ಜೋಡಿಸಬಹುದು ಅಂತ ಮಕ್ಕಳಿಗೆ ತಿಳಿಸಿ ಹೇಳ್ತಾರೆ. ತಂದೆಯ ಮಾತಿನಲ್ಲಿದ್ದ ಗೂಢಾರ್ಥ ಮಕ್ಕಳಿಗೆ ಆಗ ಅರ್ಥವಾಗುತ್ತದೆ. ಆಸ್ತಿಗಿಂತಲೂ ಮುಖ್ಯವಾಗಿರುವುದು ರಕ್ತ ಸಂಬಂಧ ಎಂಬ ಸತ್ಯ ಅವರಿಗೆ ಮನವರಿಕೆಯಾಗುತ್ತದೆ. ಆನಂದ್ ತನ್ನ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾನೆ. ಆಸ್ತಿ ಹಂಚಿಕೆಯ ಹಠ ಬಿಟ್ಟು ಎಲ್ಲರೂ ಮತ್ತೆ ಒಂದಾದ್ರು. ಸಂಸಾರದಲ್ಲಿ ಬಿರುಕು ಮೂಡುವುದು ಸಹಜ, ಆದರೆ ಅದನ್ನ ಪ್ರೀತಿಯಿಂದ ಜೋಡಿಸುವುದು ಸಂಸ್ಕಾರ. ಹಣ, ಆಸ್ತಿ ಇಂದು ಇರುತ್ತದೆ, ನಾಳೆ ಹೋಗುತ್ತದೆ. ಆದರೆ ಕಷ್ಟ ಕಾಲದಲ್ಲಿ ಜೊತೆಗಿರುವ ಕುಟುಂಬದ ಪ್ರೀತಿ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.